ಸೊ ಕನ್ವಿಕ್ಟಿಂಗ್ ಕೋರ್ಟ್ ಆದ್ರೆ ಎಲ್ಲ, ಈಗ ನಾನು ಒಂದು ಕೋರ್ಟ್ ನಾನು ಕನ್ವಿಕ್ಷನ್ ನೀಡ್ತಿದ್ದೇನೆ ಅಂತ ಆದ್ರೆ ನಾನು ಎಲ್ಲಾ ಸಂದರ್ಭಗಳಲ್ಲೂ ಅವರಿಗೆ ಬೇಲ್ ಮೇಲೆ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಬೇಲೇಬಲ್ ಒಫೆನ್ಸ್ ಇರುವಂತ ಸಂದರ್ಭ, 3 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇದ್ರೆ ಮಾತ್ರ ಐ ಕ್ಯಾನ್ ಸಸ್ಪೆಂಡ್ ದ ಸೆಂಟೆನ್ಸ್ ಅಂಡ್ ರಿಲೀಸ್ ದಮ್ ಆನ್ ಬೇಲ್. ಇದು ನೋಡಿ ಕನ್ವಿಕ್ಷನ್ ಆದ ನಂತರ ಬೇಲ್ ಹೇಳ್ತಾ ಇರುವಂತದ್ದು, ಕನ್ವಿಕ್ಷನ್ ಗಿಂತ ಮೊದಲಲ್ಲ ಆಯ್ತಾ. ಬೇಲ್ಸ್ ಇದು ಪ್ರಾವಿಷನ್ಸ್ ಅಪ್ಲೈ ಆಗ್ಬೋದು, ಆದ್ರೆ ದಿಸ್ ಇಸ್ ವಿಚ್ ಸ್ಟೇಜ್, ಯಾವ ಸ್ಟೇಜ್ ಅಲ್ಲಿ ಮುಂಚೆನೆ ಬೇಲ್ ಸಿಗುವಂತದ್ದು ಮೊದಲು ಆಕ್ಚುಲಿ ಅಲ್ವಾ, ಅರೆಸ್ಟ್ ಆದಾಗ ಟ್ರಯಲ್ ಅಲ್ಲಿ ಆ ಸಂದರ್ಭದಲ್ಲಿ ಬೇಲ್ ಸಿಗತ್ತೆ. ಬಟ್ ಇಲ್ಲಿ ಏನು ಅವನ ಕನ್ವಿಕ್ಷನ್ ಆಗಿದೆ, ಅವನಿಗೆ ಪನಿಷ್ಮೆಂಟ್ ಆಗಿದೆ, ಆದ್ರೂ ಅವನು ನಾನು ಕೋರ್ಟಿಗೆ ಜೈಲಿಗೆ ಹೋಗೋದಿಲ್ಲ ಅಂತ ಹೇಳಿ, ಯಾಕಂದ್ರೆ ಅಪೀಲ್ಗೆ ಹೋಗ್ಬೇಕು ನಂಗೆ, ಅಪೀಲ್ ಅಲ್ಲಿ ಬೇರೆ ಇದು ಜಡ್ಜ್ಮೆಂಟ್ ಬರ್ಬೋದು ಅಂತ ಹೇಳೋ ಕಾರಣಕ್ಕೆ ಅಷ್ಟು ಸಮಯ ಅವನು ಅದನ್ನ ಅಂದ್ರೆ ಸಸ್ಪೆಂಡ್ ಮಾಡಿಸ್ಕೊಳ್ತಾನೆ. ಆ ಪ್ರಾವಿಷನ್ ಇದು. ಸೊ ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ ಅಂತಾನೆ ಹೇಳ್ಬೋದು ಇದು, ಆಯ್ತಾ. ಸೊ ಅಪೆಲೇಟ್ ಕೋರ್ಟ್ಗೆ ಪವರ್ ಇದೆ, ಯಾವ ಕೋರ್ಟ್ ಕನ್ವಿಕ್ಟ್ ಮಾಡುತ್ತೆ ಆ ಕೋರ್ಟಿಗೂ ಪವರ್ ಇದೆ, ಬಟ್ ಇಟ್ ಹ್ಯಾಸ್ ಅ ಲಿಮಿಟೆಡ್ ಪವರ್. ಅಪೆಲೇಟ್ ಕೋರ್ಟ್ಗೆ ಏನ್ ಪವರ್ ಇದೆ, ಹೈಕೋರ್ಟ್ ಕೂಡ ಅದೇ ರೀತಿ ಪವರ್ ಇದೆ.